ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇಂಥ ದಕ್ಷ ಅಧಿಕಾರಿ, ಮಹಿಳಾ ಅಧಿಕಾರಿ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿಗೂ ಒಬ್ಬರು ಇದ್ದರೆ ಯಾವುದೇ ಕ್ರಿಮಿನಲ್ ಮತ್ತು ಅಪರಾಧ ಕಾನೂನು ಬಾಹಿರ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಜ್ವಲಂತ ಉದಾಹರಣೆ ಚಿಕ್ಕೋಡಿಯಲ್ಲಿ ಬಂದಂಥ ಅಪೂರ್ವ ಬಿದಿರಿ ದಕ್ಷ ಅಧಿಕಾರಿ. ಮಂತ್ರಿಗೊಂದು ಕಾನೂನು, ಸಾಮಾನ್ಯರಿಗೊಂದು ಕಾನೂನು, ಯಾವುದೇ ಇಲ್ಲಿ ಲೆಕ್ಕ ಇಲ್ಲ, ಸರ್ವರಿಗೂ ಸಮಾನವಾದ ಕಾನೂನು ಅಂತ ಜೊಲ್ಲೆಯವರ ಜ್ಯೋತಿ ಬಜಾರನ್ನು ಬಂದ್ ಮಾಡಿಸಿದಂಥ ದಿಟ್ಟ ಮಹಿಳೆ ಅಪೂರ್ಣ ಬಿದಿರಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಹೆಸರು ವಾಸಿಯಾಗ್ತಾ ಇದ್ದಾರೆ. ಯಾಕಂದರೆ ರೋಹಿಣಿ ಸಿಂಧೂರ್ ಅವರೊಬ್ಬರಿದ್ದರು ಜಿಲ್ಲಾಧಿಕಾರಿ. ಹಾಸನದಲ್ಲಿ ಅವರನ್ನು ಎತ್ತಂಗಡಿ ಮಾಡಿದರು, ಬಳ್ಳಾರಿಯಿಂದ ಎತ್ತಂಗಡಿ ಮಾಡಿದರು, ಮೈಸೂರಲ್ಲಿ ಎತ್ತಂಗಡಿ ಮಾಡಿದರು. ಇಂತಿಂಥ ದಕ್ಷ ಅಧಿಕಾರಿಗಳು ಎಷ್ಟೋ ಜನರನ್ನ ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ಸೆಟೆದು ನಿಂತು ಅವರ ವಿರುದ್ಧವೂ ಅನೇಕ ಮೊಕದ್ದಮೆಗಳನ್ನು ಹೂಡಿ ಜೈಲಿಗಟ್ಟಿದ್ದು ಪ್ರಕರಣಗಳು ಸಹಿತ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿವೆ. ಇದಕ್ಕೆ ಒಂದು ಜ್ವಲಂತ ಉದಾಹರಣೆ ಹೇಳ್ತೀನಿ. ಜೀಜಾ ಹರಿಸಿಂಗ್ ಅಂತಿದ್ರು, ಶಾಲಿನಿ ರಜನೀಶ್ ಅಂತ ಇದ್ದರು. ಇಂಥವೆಲ್ಲ ಕೆಲವು ಡಿ ಸಿಗಳು ತಮ್ಮ ಅಧಿಕಾರದ ಪವರನ್ನು ತೋರಿಸ್ಬೇಕಾಗತ್ತೆ. ಇಲ್ಲಿ ರಾಜಕೀಯ ಒತ್ತಡ ಮತ್ತು ಪ್ರಭಾವಕ್ಕೆ ಒಳಗಾಗಿ ಕೆಲವು ಅಧಿಕಾರಿಗಳು ಅವರ ಬಾಲಂಗೋಚಿಯಾಗಿ ತಿರುಗಾಡುತ್ತಿರುವುದು ನಿಜಕ್ಕೂ ಒಂದು ಈ ಪ್ರಜಾಪ್ರಭುತ್ವದ ಕಗ್ಗೊಲೆ. ಈ ಅಪೂರ್ಣ ಬಿದಿರಿ ಏನು ಮಾಡಿದ್ದಾರೆ, ಆದ ಶಟ್ರನ್ನು ಜಗ್ಗಿ ಅಂಗಡಿ ಬಂದ್ ಮಾಡಿ ಅವರಿಗೆ ಪೆನಾಲ್ಟಿ ಸಹಿತ ಹಾಕಿದ್ದು ವಿಡಿಯೋ ಇವತ್ತು ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ. ಇಂಥ ಅಪೂರ್ಣ ಬಿದಿರಿ ಅಂತ ದಿಟ್ಟ ಮಹಿಳಾ ಅಧಿಕಾರಿಗಳು ಪ್ರತಿ ತಾಲೂಕಿಗೆ ಒಬ್ಬರು ಇದ್ದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ, ಯಾವುದೇ ಕಾನೂನು ಸುವ್ಯವಸ್ಥೆ ಹಾಳಾಗುವುದಿಲ್ಲ ಅನ್ನೋದೇ ಇವತ್ತಿನ ಪ್ರಮುಖ ಸುದ್ದಿ. ಅವ್ರು ಏನು ಮಾತಾಡಿದ್ದಾರೆ, ಯಾವ ರೀತಿಯ ಅಂಗಡಿಗೆ ಅವ್ರು ನುಗ್ಗಿದ್ದಾರೆ, ಅದನ್ನು ಬಂದ್ ಹೇಗೆ ಮಾಡಿದ್ದಾರೆ, ಅದವ್ರ ಜೊತೆ ವಾಗ್ವಾದ ಮಾಡಿದಾಗ ಅಲ್ಲಿ ಒಬ್ಬರು ಬೆದರಿಸಲಿಕ್ಕೆ ಸಹಿತ ಹೋಗಿದ್ದಾರೆ. ಅದಕ್ಕೂ ಸಹಿತ ಇವರು ತಲೆಬಾಗದೆ ತಮ್ಮ ಕಾನೂನನ್ನು ನೇರವಾಗಿ ಅವರಿಗೆ ಚಾಟಿ ಏಟು ಬೀಸಿ ಆ ಕಾನೂನಿನ ಚುರುಕು ಮುಟ್ಟಿಸಿದಂಥ ಅಪೂರ್ಣ ಬಿದಿರಿ ಏನು ಮಾತಾಡಿದ್ದಾರೆ ಆ ದೃಶ್ಯ ನಮ್ಮ ನಂಬರ್ ಒನ್ ಚಾನಲಲ್ಲಿ ತಾವು ನೋಡಬಹುದು. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ ಒನ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ನಂಬರ್ ಒನ್ ಚಾನಲ್ ಇದು ಒಂದು ಮಹತ್ವವಾದ ಸುದ್ದಿಗಾಗಿ ನೀವು ನಿರೀಕ್ಷೆ ಮೀರಿ ಸುದ್ದಿ ಬೇಡ್ತಾ ಇರುವಾಗ ನೀವು ಫಾಲೋ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಸ್ಫೂರ್ತಿ ಬರುತ್ತೆ, ಶಕ್ತಿ ಬರುತ್ತೆ, ದೈನಂದಿನ ಸುದ್ದಿ ನೀವು ನೋಡುವಂತಾಗುತ್ತೆ. ಇದೇ ನಂಬರ್ ಒನ್ ಚಾನಲ್ ಆಶಯ. ವೀಕ್ಷಕರೇ, ನಮಸ್ಕಾರ. ವಿಡಿಯೋ ಮಾಡಿ ಬರೋಬರ್ ಅವ್ರು ಎಷ್ಟು ಮಾತಾಡ್ತಾರೆ, ನೀವು ಯಾಕೆ ಗೊತ್ತಿಲ್ಲ ಹೆಂಗ್ರಿ ಮಾತಾಡ್ತಾರೆ ನೀವು? ಅದೇ ಇದೇ ಈಗ ಪ್ರೂಫು. ನೀವೇ ವಿಡಿಯೋ ಮಾಡ್ತೀರಾ? ಕರ್ಕೊಂಡು ನೋಡ್ಕೊಳ್ಳಿ, ವಿಡಿಯೋ ಇದೆ. ಹಾ ನೋಡ್ಕೊಳ್ಳಿ. ಯಾರೋ ಕೈಯಾಗ ಅಧಿಕಾರದ ಅಂತ ಹೇಳ್ಬಿಟ್ಟು ಯಾರನ್ನೇನೋ ಮಾಡೋದಿರಂಗಿಲ್ಲ.
ಯಾರು ಬೇಡ ಅಂತಾರ ಮಾಡಕ್ಕೆ? ಸುಮ್ಮನೆ ಏನೋ ಕೈಯಾಗ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಯಾವನಿಗೆ ಮಾತಾಡೋದು ಅಧಿಕಾರ ಇರೋದಿಲ್ಲ. ನೀನ್ ಯಾರಪ್ಪ? ನಡಿ ಸರ್ ಮಾಡ್ತೀನಿ. ಬೇಡ ನಡಿ. ಆಯ್ತು. ಬ್ರೇಕ್ ಮಾಡಿದ ಗಲಾಟೆ ಮಾಡ್ತೀವಿ. ಜೆ.ಟಿ. ಬಜಾರ್ ಫೀಸ್ ಮಾಡಿದವ್ರೆ ಅಂತ ಅವ್ರದ್ದು ಈಗ ಸಪೋರ್ಟ್ ತೊಗೊಂಡಿವ್ರು ಬಂದ ಜೆ.ಟಿ. ಬಜಾರ್ ಫೀಸ್ ಇದೆ. ಆ ಥರ ಮುಂದೆ ಕಾಪಾಡ್ತಾರೆ ಸರ್. ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೋದು? ಹತ್ತುವರೆ ಆಗಿ ಹೋಗಿದ್ವಿ ಸರ್. ಈಗ ನೋಡೋಕೆ ಬಂದ್ರೆ ಜಾಗ ತೆಗಿತಾರೆ. ಅದ ರೀ ನೀವೇ ಕರ್ಮ ಮಾಡ್ತಾ ಇರೋದು ನನಗೆ. ನಾನು ಮಾಡ್ತಾ ಇಲ್ಲ. ಏನಂತ ಇವರು? ಏನಾಗಿದೆ ಹೇಳಿ. ಹಲೋ ನಮ್ದಲ್ಲ ಸರ್, ನಮ್ದೇನು ನಾವು ಶೂಟಿಂಗ್ ಮಾಡ್ತಿದ್ರು ಸರ್. ನಾವು ಇಲ್ಲ ಸರ್, ಇವತ್ತು 11 ಗಂಟೆಗೆ ಓಪನ್ ಮಾಡಿದ್ರು. ಫಸ್ಟ್ ಜ್ಯೋತಿ ಬಜಾರ್ ಒಂದು ನಿಮಿಷ ಸಾರಿ ವಿಚಾರ ಮಾತಾಡಿಲ್ಲ ನಾವು. ಸರ್ ಏನ್ ಸರ್ ನಾನು ಡ್ಯೂಟಿ ಮಾಡೋದು ಏನ್ ಕೇಸ್ ಹಾಕ್ತಾರೆ? ವಿಚಾರಣೆ ಇಲ್ಲ. ವಿಡಿಯೋ ಮಾಡಿದ್ರೆ ಕೇಳ್ಕೊಳ್ಳಿ. ನೀವೇ ಕಳಿಸ್ತೀವಂತೀರಿ, ನಾನು ಕಳಿಸ್ತೀನಿ ಅಂದಿಲ್ಲ. ನೀವು ಕಳಿಸ್ತೀರಾ? ಮಾಡಿಲ್ಲ. ತಪ್ಪಿದ್ರೆ ತಗೊಂಡು ಹೋಗ್ಲಿ ನನಗೆ. ಅದು ತಪ್ಪಿದ್ರೆ ತಗೊಂಡು ಹೋಗಲ್ಲ. ಭಾಳ ಅಂತ ಇಲ್ಲ. ನೀವು ಇಂಟೆನ್ಷನ್ ಒಬ್ಬರಿಗೆ ನೀವು ಹರಾಸ್ ಮಾಡ್ತೀರಿ. ನನಗೇನೋ ಗೊತ್ತಿಲ್ಲ. ಯಾವ ಜ್ಯೋತಿ ಬದಲು ಗೊತ್ತಿಲ್ಲ. ನನ್ನ ಬರ್ತಿದ್ದೀನಿ. ಆ ವಜ್ರ ಬಿಲ್ಡಿಂಗ್ ಯಾರು? ಇವ್ರು ಯಾಕ್ರಿ ಕೇಳಬೇಕು? ನನಗೆ ಹೇಳಿದ್ರು ಬಂದವರು. ನೀವು ಹೇಳಿದ್ರಲ್ಲ, ಹೇಳಿದ್ರಲ್ಲ ಫೋನು. ಅವ್ರ ಮುಂದೆ ಯಾಕೆ ಕೇಳಬೇಕಂದ್ರೆ ಸರ್ ನಡೀತಾ ಕಿರಿಕಿರಿ ಮಾಡ್ತಾರಂದ್ರೆ ಹಲೋ ಆಫೀಸ್ ಕಡೆ ಬಂದಿದ್ದೀರಿ. ನನಗೆ